कुर्चीचे माजी आमदार पी राजू यांच्या नेतृत्वाखाली हारुगिरी पीएसआय विरुद्ध आंदोलनाच्या पार्श्वभूमीवर हारुगिरी येथे तातडीची पत्रकार परिषद घेताना कुर्चीचे आमदार महेंद्र तम्मण्णावर यांनी प्रतिक्रिया दिली। पत्रकार परिषदेत बोलताना ते म्हणाले की पी राजू हे पूर्वी पोलीस अधिकारी होते। पोलीस अधिकाऱ्यांच्या अधिकार सीमांबाबत त्यांना चांगले ज्ञान होते। हारुगिरी पीएसआय यांनी काही अन्याय केला असता तर त्याबद्दल वरिष्ठ अधिकाऱ्यांचे लक्ष वेधून त्यांच्यावर कायदेशीर कारवाई घडवून आणता आली असती। पण पी राजू यांनी पोलिसांविरुद्ध आंदोलनासाठी जनतेला आवाहन केले। त्या आंदोलनात 100 पेक्षा कमी लोक सहभागी झाले। लोक जमले नाहीत म्हणून 200 रुपये देऊन महिलांना आणले गेले असा आरोप आमदार महेंद्र तम्मण्णावर यांनी केला। ಒಂದು ಕ್ಲಾರಿಟಿ ಬೇಕಲ್ಲ, ಒಂದು ಕ್ಲಾರಿಟಿ ಅದಕ್ಕೆ ಹೇಳೋದು ನಾನು ಅವ್ರ ಮೆಂಟಲಿ ಯಾಕೋ ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ನಾನು ನಿನ್ನ ವಿಡಿಯೋ ನೋಡಬೇಕಾದ್ರೆ ಇಮಿಡಿಯೇಟ್ ಆಗಿ ಅವ್ರು ಏನು ಹೇಳಿದ್ರು, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ, ನಾಳೆ ನನ್ನ ಕಾರ್ಯಕರ್ತರು ಕರೆ ಕೊಡ್ತೀನಿ ಅಂತ ಹೇಳಿದರು। ಆಮೇಲೆ ಮತ್ತೊಂದು ವಿಡಿಯೋ ಬಂತಂತ ಕೇಳಿದೆ ನಾನು, ಏನು ಬಂತು ಅಂದ್ರೆ ನಾನು ಭಾಳ ಎಮೋಷ್ನಲ್ದಾಗನಾಗ ಆ ಮಾತು ಹೇಳು, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥ ಮಾತು ಹೇಳು, ಅದೇನಿಲ್ಲ, ನಾನು ಜಸ್ಟ್ ನನ್ನ ಕಾರ್ಯಕರ್ತರ ಜೊತೆ ಹೋಗಿ ನಾನು ಒಂದು CPI ಅವ್ರಿಗೆ ಮನವಿ ಕೊಡ್ತೀನಿ ಅಂತಲೂ ಒಂದು ವಿಡಿಯೋನು ಬಂತಂತ ಅಂದರೆ ಅವರು ಮಾನಸಿಕ ಸೀಮಿತ ಸರಿಯಾಗಿಲ್ಲ ಅಂತ ಅನಿಸ್ತೈತೆ ನನಗೆ ಅನಿಸಿದ ಮಟ್ಟಿಗೆ। ಹಾಂ ಯಾಕಂದರೆ ಅಧಿಕಾರ ಸಿಗಬೇಕಂದ್ರೆ ಕಷ್ಟಪಡಬೇಕು, ಕಷ್ಟಪಡ್ಲಾರ್ದ ಅಧಿಕಾರ ಸಿಕ್ಕೈತಿ। ಈಗ ಅದು ಅಧಿಕಾರ ಹೋಗಿಬಿಟ್ಟೈತಿ, ಈಗ ಸಿಗಬೇಕಂತಂದ್ರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ। ಯಾಕೆ ಪ್ರಾಬ್ಲಮ್ ಆಗತ್ತೈತಿ ಅಂತಂದ್ರೆ ಹಿಂದಿದ್ದು ಇವತ್ತು ನಾನು ನಿಮಗೆ ಮೊದಲನೇ ಫಸ್ಟ್ವಾಗಿ ಹೇಳಿದೆ, ನಾನು ಇವತ್ತು ಅವ್ರಿಗೊಂದು 100 ಜನ ಸೇರಿಸ್ಬೇಕಂದ್ರೂ ಭಾಳ ಪ್ರಾಬ್ಲಮ್ ಇಲ್ಲಿ ಆಗೋದಲ್ಲಿದೆ। ಯಾಕೆ ಆಗೋದಲ್ಲ ಅನ್ನೋದು ನನಗೆ ಗೊತ್ತೈತಿ। ಇವತ್ತು ಅವ್ರು ಜನ ಸೇರ್ಲಾರ್ದಕ್ಕಾಗಿ ಯಾರೋ ಒಂದು ಸಮಾಜದ ಹೆಣ್ಮಕ್ಳನ್ನ 200 ರೂಪಾಯಿ ಕೊಟ್ಟು ತೊಗೊಂಡು ಬಂದಾರಂತೇಳಿ ನನಗೆ ಕಿವಿಗೆ ಬಿತ್ತು। ಆಮೇಲೆ ಇದು ನಿಜ, ಅವ್ರದ್ದು ಸ್ಥಿತಿಗತಿ ಪರಿಸ್ಥಿತಿ ಅವ್ರ ಈಗ ಸದ್ಯ ಈ ಕುರ್ಚಿ ಕ್ಷೇತ್ರದಾಗ ಆ ಒಂದು ಮಾಜಿ MLA ಸ್ಥಿತಿ ಏನೈತಪ್ಪ ಅಂದರೆ ಈಗ ನಾನು ಏನು ಮಾತಾಡಿದೆ ಆ ಸ್ಥಿತಿ 100% ಐತಿ ಈಗ ಅವ್ರು ಇಲ್ಲ। ಆ್ಯಕ್ಚುಲಿ ಪಿ ರಾಜು ಅವ್ರ ಬಗ್ಗೆ ನಾನು ಯಾಕಂದರೆ ನಾನು ಒಬ್ಬ ರಾಜಕಾರಣಿ, ಅವರು ಒಬ್ಬ ರಾಜಕಾರಣಿ, ಯಾಕಂದ್ರೆ ನಾನು ಯಾವತ್ತಿಗೂ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋಂಗಿಲ್ಲ। ಬಟ್ ಅವಕಾಶ ಏನು ಮಾಡೋಕ್ಕಾಗಲ್ಲ, ಇಂಥದ್ದು ಯಾಕೆ ಹೇಳಿಕೆ ಕೊಡ್ಬೇಕಂದ್ರೆ ಭಾಳ ಒಳ್ಳೆ ಅಸೆಂಬ್ಲಿ ಒಳಗೂ ಒಳ್ಳೆ ಥರ ಮಾತಾಡ್ತಿದ್ರು। ಯಾಕೋ ಇತ್ತಿತ್ಲಾಗ ಒಂದು ಸ್ವಲ್ಪ ಬೇರೆ ಮಾತಾಡತ್ತಾರು, ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಆಗಿರ್ರಿ, ಭಾಳ ಇದ್ರೊಳಗೆ ಎಮೋಷ್ನಲ್ದಾಗ ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ। ಮತ್ತು ನೀವು ಮೂಲತಃ ಒಂದು ಇಲಾಖೆ, ಯಾಕಂದರೆ ಪೊಲೀಸ್ ಇಲಾಖೆ ಅಂತಂದ್ರೆ ಭಾಳ ಮಹತ್ವದ ಇಲಾಖೆ, ಯಾಕಂದ್ರೆ ಜನರನ್ನು ಕಾಪಾಡುವಂಥ ಇಲಾಖೆ ಅದು। ಆ ಇಲಾಖೆ ಒಳಗೆ ನೀವು ಕೆಲಸ ಮಾಡಿ ಬಂದಿದ್ದೀರಿ, ಅದೇ ಇಲಾಖೆಗೆ ನೀವು ಕೆಟ್ಟದ್ದು ಮಾಡ್ತೀರಿ ಅಂತಂದ್ರೆ ಇವತ್ತು ನೀವು ಎಲ್ಲೋ ಒಂದು ಕಡೆ ಒಂದು ಲಾಸ್ಟ್ ಚುನಾವಣೆದಾಗ ಕೇಳ್ಪಟ್ಟೆ ನಾನು, ಆ ಪೊಲೀಸ್ ಸ್ಟೇಷನ್ನ ಹೋಗಿ ಸುಡ್ತೀನಿ ನಾನು ಅಂತ ಹೇಳಿ ಅನ್ನೋ ಒಂದು ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ। ಇವತ್ತು ಪೊಲೀಸರ ಮ್ಯಾಗ ಭ್ರಷ್ಟಾಚಾರ ಮಾಡ್ತೀರಿ, ನೀವು ಏನು ಮಾತಾಡತ್ತಿದ್ದೀರೋ ಏನಾಗತ್ತೈತಿ ನನಗೂ ತಿಳಿತಾ ಇಲ್ಲ। ಅದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಸಮಾಧಾನಲೆ विचार ಮಾಡಿ राजकारण ಮಾಡಿರಿ। याशिवाय कुर्ची आमदार महेंद्र तम्मण्णावर यांना पोलिसांकडून कमिशन मिळते या आरोपाला उत्तर देताना ते म्हणाले की हे सर्व वास्तवापासून दूर असलेले आरोप आहेत। सत्ता नसल्याने अशा प्रकारचे वर्तन होत असल्याचे ते म्हणाले। अजित खोत, KMM मराठी, चिक्कोडी।